ಎಲ್ಲರಿಗೂ ಶರಣಾರ್ಥಿಗಳು. ಇತ್ತೀಚೆಗೆ ನಾವು ದಕ್ಷಿಣ ಭಾರತದ ರಾಜ್ಯಗಳಿಗೆ, ಅದರಲ್ಲೂ BJPಯೇತರ ಪಕ್ಷಗಳು ಅಧಿಕಾರವಿರುವ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ GSTಯಲ್ಲಿ ಪಾಲನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವ ಆರೋಪವನ್ನು ಹೆಚ್ಚಾಗಿ ಕೇಳ್ತಾ ಇದ್ದೇವೆ. ಬಹುಶಃ ದಕ್ಷಿಣದ ರಾಜ್ಯಗಳೊಂದಿಗೆ ತಾರತಮ್ಯ ಇದು ಕೇವಲ ಇತ್ತೀಚಿನ 10 ವರ್ಷಗಳದಲ್ಲ, ಹಿಂದಿನಿಂದಲೂ ಇದು ನಡೆದುಕೊಂಡು ಬಂದಂಥದ್ದೇ. ಈ ಹಿಂದಿ ಹೇರಿಕೆ ಆಗಿರಬಹುದು, ಹಿಂದಿ ಜನರ ಈ ದಬ್ಬಾಳಿಕೆ ಆಗಿರಬಹುದು, ದಕ್ಷಿಣ ಭಾರತದವ್ರ ಮೇಲೆ ಸದಾ ನಿರಂತರವಾಗಿ ನಡ್ಕೊಂಡು ಬಂದಿರುವಂಥದ್ದು. ಹಾಗೆ ನೋಡಿದರೆ ಇಡೀ ಉತ್ತರ ಭಾರತವನ್ನು ಸಾಕುತ್ತಿರುವುದು ಕೇವಲ ದಕ್ಷಿಣ ಭಾರತದ 5 ರಾಜ್ಯಗಳು ಅನ್ನುವ ಸಂಗತಿ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಹಾಗೆಯೇ ಯಾವಾಗ ಸರ್ಕಾರ 70ರ ದಶಕದಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಜನಸಂಖ್ಯಾ ನಿಯಂತ್ರಣಕ್ಕಾಗಿ ತಂತೋ ಆಗ ಇಡೀ ದಕ್ಷಿಣ ಭಾರತ ಈ ಯೋಜನೆಯನ್ನು ಬಹಳ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ಜನಸಂಖ್ಯೆಯನ್ನು ನಿಯಂತ್ರಿಸಿತು. ಆದರೆ ಇವತ್ತಿಗೂ ಆ ಯೋಜನೆಯನ್ನು ಉತ್ತರ ಭಾರತದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕಾಗಲಿಲ್ಲ. ಅಲ್ಲಿಯ ಜನಸಂಖ್ಯೆಯ ಸಾಂದ್ರತೆಯನ್ನು ನೋಡಿದಾಗ ಅಲ್ಲಿನ ತಲಾ ಆದಾಯ ಆಗಬಹುದು, ಅಲ್ಲಿನ ಬಡತನ ಆಗಬಹುದು, ಅಲ್ಲಿನ ಒಟ್ಟು ಡೊಮೆಸ್ಟಿಕ್ ಪ್ರೊಡಕ್ಟ್ಸ್ ಅಥವಾ NDP ಅಂತ ನಾವೇನು ಹೇಳ್ತೇವೆ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗ್ಬೋದು, ನಗಣ್ಯ. ಹೀಗೆಲ್ಲ ಇದ್ದಾಗೂ ಕೂಡ ಇಡೀ ಭಾರತದ ಆಡಳಿತ ಚುಕ್ಕಾಣಿ ಮಾತ್ರ ಉತ್ತರ ಭಾರತದವರ ಕೈಯಲ್ಲಿ. ಹಾಗಾಗಿ ನಾವು ಇಷ್ಟೊಂದು ಉತ್ಪಾದಕರ ಆಗಿದ್ದರೂ ಕೂಡ ದಕ್ಷಿಣ ಭಾರತೀಯರು ಸಾಕಷ್ಟು ತೆರಿಗೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತಿದ್ದರೂ ಕೂಡ ನಮಗೆ ಸಿಗಬೇಕಾದ ಸರಿಯಾದ ಪಾಲು ಸಿಗ್ತಾ ಇಲ್ಲ. ಈ ವಿಷಯವನ್ನು ಇಟ್ಕೊಂಡು ಖ್ಯಾತ ಆರ್ಥಿಕ ತಜ್ಞರು, ಹಿರಿಯರು ಆಗಿದ್ದಂಥ ಪ್ರೊಫೆಸರ್ TR ಚಂದ್ರಶೇಖರ್ ಅವರು ತಮ್ಮ ಫೇಸ್ಬುಕ್ನಲ್ಲಿ ಒಂದು ಬರಹವನ್ನು ಬರೀತಾರೆ. ಅವರು 4ನೆಯ ರಾಜ್ಯ ಆರ್ಥಿಕ ಆಯೋಗದ ಸಲಹೆಗಾರರಾಗಿಯೂ ಕೆಲಸ ಮಾಡಿದವರು, ಆರ್ಥಿಕ ವಿಷಯದಲ್ಲಿ ಅನೇಕ ಒಳನೋಟಗಳುಳ್ಳವರು. ಅವರು ಬರೆದ ಈ ಲೇಖನದ ಒಟ್ಟಾರೆ ಸಾರಾಂಶ ಹಾಗೆ ದಕ್ಷಿಣ ಭಾರತ ಸಮೃದ್ಧ ಅನ್ನೋದಕ್ಕೆ ಸಾಕಷ್ಟು ದೃಷ್ಟಾಂತಗಳು, ಅಂಕಿ ಅಂಶಗಳ ಸಮೇತ ಅವರು ಕೊಡ್ತಾ ಹೋಗ್ತಾರೆ. ಒಟ್ಟಾರೆ ದಕ್ಷಿಣದ 5 ರಾಜ್ಯಗಳು ಸೇರಿ ದೇಶದ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆಯೋ ಅದು 2020 ಮತ್ತು 2021ರಲ್ಲಿ ಇಡೀ ದೇಶದ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಕೊಟ್ಟ ಕಾಣಿಕೆ 33.32%. ಅಂದರೆ ಇಡೀ ದೇಶದ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟಿನ 33.32% ಕಾಣಿಕೆ ಏನಿದೆ ಅದು ಕೇವಲ 5 ದಕ್ಷಿಣ ಭಾರತದ ರಾಜ್ಯಗಳದು. ಉಳಿದ 70%ನಲ್ಲಿ ಉಳಿದ 20ಕ್ಕೂ ಹೆಚ್ಚು ರಾಜ್ಯಗಳ ಕೊಡುಗೆ. ಅಂದರೆ ನಾವಿಲ್ಲಿ ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ್ದೇನು ಅಂದರೆ ಇಡೀ ದೇಶದ ಉತ್ಪಾದನೆಯ ಗಣನೀಯ ಸಿಂಹಪಾಲು ದಕ್ಷಿಣ ಭಾರತೀಯರದು ಅಂತ. ಹೀಗೆ ನಾವು ದೇಶದ ಒಟ್ಟು ಪ್ರತ್ಯಕ್ಷ ತೆರಿಗೆ ರಾಶಿಯನ್ನು ನೋಡಿದಾಗ ಈ ದೇಶದ ಒಟ್ಟು ಪ್ರತ್ಯಕ್ಷ ತೆರಿಗೆ ರಾಶಿ 2022 ಮತ್ತು 2023 ಪರಿಗಣಿಸಿದಾಗ ದಕ್ಷಿಣ ಭಾರತದ ರಾಜ್ಯಗಳ ಕೊಡುಗೆ 25.97%. ಅದೇ ನಾವು ದೇಶದ ಒಟ್ಟು ಪ್ರತ್ಯಕ್ಷ ತೆರಿಗೆ ರಾಶಿ 2022 ಮತ್ತು 2023 ಪರಿಗಣಿಸಿದಾಗ ಉತ್ತರ ಭಾರತದ ರಾಜ್ಯಗಳ ಕೊಡುಗೆ ಕೇವಲ 6.78%. ಅಂದರೆ 2022-23 ಆರ್ಥಿಕ ವರ್ಷದಲ್ಲಿ ಪ್ರತ್ಯಕ್ಷ ತೆರಿಗೆ ರಾಶಿಗೆ ದಕ್ಷಿಣ ಭಾರತದ 5 ರಾಜ್ಯಗಳ ಕೊಡುಗೆ 25.97% ಆದರೆ ಅದಕ್ಕೆ ಉತ್ತರ ಭಾರತದ ತೆರಿಗೆ ಸಂಗ್ರಹ ಆಗಿದ್ದು ಕೇವಲ 6.78. ಅಂದರೆ ದಕ್ಷಿಣ ಭಾರತದವರು ತೆರಿಗೆ ಕೊಡುವುದರಲ್ಲೂ ಕೂಡ ಸಿಂಹಪಾಲನ್ನು ಕೊಡ್ತಾರೆ ಅನ್ನುವಂಥದ್ದು ಇದರ ಮೂಲಕ ವ್ಯಕ್ತ ಆಗ್ತದೆ. ನಾವು ಎರಡನೇದನ್ನು ನೋಡ್ತಾ ಹೋದಾಗ ದೇಶದಲ್ಲಿ 2021 ಮತ್ತು 2022 ಆರ್ಥಿಕ ವರ್ಷದಲ್ಲಿ 2 ಲಕ್ಷಕ್ಕಿಂತ ಅಧಿಕ ತಲಾ ವರಮಾನ ಹೊಂದಿರುವ 15 ರಾಜ್ಯಗಳ ಪಟ್ಟಿಯನ್ನು ನೋಡಿದಾಗ ಪುದುಚೇರಿಯೂ ಸೇರಿ ಅಲ್ಲಿ 5 ದಕ್ಷಿಣದ ರಾಜ್ಯಗಳು ಸೇರ್ತವೆ. ಅಂದರೆ 2 ಲಕ್ಷಕ್ಕೂ ಹೆಚ್ಚು ತಲಾ ವರಮಾನ ಹೊಂದಿರುವ ರಾಜ್ಯಗಳ 15 ರಾಜ್ಯಗಳ ಪಟ್ಟಿ ಮಾಡಿದಾಗ ಅಲ್ಲಿ ದಕ್ಷಿಣದ 5 ರಾಜ್ಯಗಳಿದ್ದಾವೆ, ಉತ್ತರ ಭಾರತದ ರಾಜ್ಯಗಳು ಕಡಿಮೆ ಇದ್ದಾವೆ. ಅದನ್ನೇ ನಾವು ದೇಶದ 21-22
2 ಲಕ್ಷಕ್ಕಿಂತ ಅಧಿಕ ತಲಾ ವರಮಾನ ಪಡೆದಿರುವ 15 ರಾಜ್ಯಗಳ ಪಟ್ಟಿಯಲ್ಲಿ ಉತ್ತರ ಭಾರತದ 6 ರಾಜ್ಯಗಳಲ್ಲಿ ಒಂದೂ ಸೇರಿಲ್ಲ. ಉತ್ತರ ಪ್ರದೇಶ, ಜಾರ್ಖಂಡ, ಬಿಹಾರ ರಾಜ್ಯಗಳ ತಲಾ ವರಮಾನ 2 ಅಂಕಿಯನ್ನು ದಾಟೋದಿಲ್ಲ. ಅಲ್ಲಿಯ ಜನಸಂಖ್ಯಾ ಸಾಂದ್ರತೆ, ತೆರಿಗೆ ಸಂಗ್ರಹ ಮತ್ತು ತಲಾ ವರಮಾನ ಕೂಡ ಬಹಳ ಹೀನಾಯ ಸ್ಥಿತಿಯಲ್ಲಿದೆ ಅನ್ನೋದನ್ನು ನಾವು ಇದರಿಂದ ಮನಗಾಣಬೇಕಾಗ್ತದೆ. ಹೀಗೆ ದೇಶದಲ್ಲಿ 2019 ಮತ್ತು 2021ರಲ್ಲಿನ ಬಹುಮುಖಿ ಬಡವರ ಸಂಖ್ಯೆಯನ್ನು ಗಮನಿಸಿದಾಗ ದಕ್ಷಿಣದ ಪಾಲು ಬಡವರ ಸಂಖ್ಯೆಯಲ್ಲಿ ಕೇವಲ 6.08%. ಉತ್ತರದ ದುಸ್ಥಿತಿ ಬಹಳ ಗಮನಾರ್ಹವಾದಂಥದ್ದು. ನೋಡಿ, ನಾವು ದೇಶದ 2019 ಮತ್ತು 2021ರ ಒಟ್ಟು ಬಹುಮುಖಿ ಬಡವರ ಸಂಖ್ಯೆಯನ್ನು ತಗೊಂಡಾಗ ಉತ್ತರದ ರಾಜ್ಯಗಳ ಪಾಲು 68.44%. ಅಂದರೆ ಬಡತನದಲ್ಲಿ ಉತ್ತರ ಭಾರತದ ಸಿಂಹಪಾಲು, ತೆರಿಗೆ ಸಂಗ್ರಹದಲ್ಲಿ 0 ಮತ್ತು ತಲಾ ವರಮಾನದಲ್ಲೂ ಕೂಡ ಬಹಳ ಹೀನಾಯವಾದ ಸ್ಥಿತಿ. ಈ 3 ವಿಷಯಗಳನ್ನಿಟ್ಟುಕೊಂಡು ಒಂದು ಒಟ್ಟಾರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ದಕ್ಷಿಣದ ರಾಜ್ಯಗಳು ಸಿಂಹಪಾಲನ್ನು ಹೊಂದಿದ್ದಾವೆ, 33.32%. ಹಾಗೆಯೇ ದೇಶದ ಒಟ್ಟು ತೆರಿಗೆ ರಾಶಿಗೆ ದಕ್ಷಿಣ ಭಾರತದ ಕೊಡುಗೆ ಗಣನೀಯವಾದದ್ದು, ಉತ್ತರ ಭಾರತದ ಕೊಡುಗೆ 0. ತಲಾ ವರಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ತಲಾ ವರಮಾನ ಹೊಂದಿರುವ ರಾಜ್ಯಗಳು ಮತ್ತು ಅದರ ಶೇಕಡಾವಾರು ಬಹಳ ದೊಡ್ಡ ಮಟ್ಟದ್ದು. ತಲಾ ವರಮಾನ ಹೊಂದಿರುವ ಅತ್ಯಂತ ಕೀಳು ರಾಜ್ಯಗಳು ಅಂದರೆ ಉತ್ತರದ ರಾಜ್ಯಗಳು. ಹೀಗೆ ತೆರಿಗೆ ರಾಶಿ, ತಲಾ ವರಮಾನ ಮತ್ತು ಬಡತನ ಈ 3ರಲ್ಲೂ ಕೂಡ ದಕ್ಷಿಣ ಭಾರತ ಗಣನೀಯವಾದ ಸಾಧನೆಯನ್ನು ಮಾಡಿದ್ರೆ ಉತ್ತರ ಭಾರತದ ಎಲ್ಲ ರಾಜ್ಯಗಳು ಭಾಳ ಕಳಪೆ ಸಾಧನೆಯನ್ನು ಮಾಡಿರುವುದು ಅಂಕಿ ಅಂಶಗಳಿಂದ ದೃಢಪಡುತ್ತದೆ. ಹೀಗಿದ್ದಾಗೂ ಕೂಡ ದಕ್ಷಿಣ ಭಾರತಕ್ಕೆ ಸೌಲಭ್ಯಗಳನ್ನು ಕೊಡುವಾಗ ನಮ್ಮ ತೆರಿಗೆಯ ಹಣವನ್ನು ಉತ್ತರ ಭಾರತದ ಅಭಿವೃದ್ಧಿಗೆ ವಿನಿಯೋಗಿಸುವ ಈ ರಾಜಕೀಯ ನಾಯಕರ ಡೊಂಬರಾಟವನ್ನು ದಕ್ಷಿಣ ಭಾರತೀಯರು ಸಾಂಘಿಕವಾಗಿ ವಿರೋಧಿಸುವ ಕಾಲ ಇವತ್ತು ಬಂದಿದೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ಅಭಿಯಾನ ಕೂಡ ಕೆಲವು ದಿನಗಳ ಹಿಂದೆ ಆರಂಭ ಆಗಿದ್ದನ್ನು ನಾವು ನೋಡ್ತೇವೆ. ಹೀಗೆ ದಕ್ಷಿಣ ಭಾರತಕ್ಕೆ ಈ ಗುಜರಾತ್ ಮಾಡೆಲ್ ಅಂತಕ್ಕಂಥದ್ದು, UP ಮಾಡೆಲ್ ಅಂತಕ್ಕಂಥ ಈ ಫೇಕ್ ಘೋಷಣೆಗಳು ಯಾವತ್ತಿಗೂ ಮಾದರಿ ಆಗೋದಿಲ್ಲ. ಹಾಗೆ ಒಂದು ವೇಳೆ ಗುಜರಾತ್ ಮತ್ತು ಉತ್ತರ ಭಾರತಗಳು ಮಾದರಿ ಅಭಿವೃದ್ಧಿ ಮಾಡಿದ್ದರೆ ಇವತ್ತಿಗೂ ಕೂಡ ದಕ್ಷಿಣದ ರಾಜ್ಯಗಳಿಗೆ, ವಿಶೇಷವಾಗಿ ಕರ್ನಾಟಕಕ್ಕೆ ಉತ್ತರ ಭಾರತೀಯರ ವಲಸೆ ಇಂದಿಗೂ ನಿಂತಿಲ್ಲ. ಉತ್ತರ ಭಾರತೀಯರು ದಕ್ಷಿಣ ಭಾರತದ, ವಿಶೇಷವಾಗಿ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಲ್ಲೂ ಕಾಣಸಿಗುತ್ತಾರೆ ಮತ್ತು ಪಾನಿಪುರಿ ಮಾರುವುದರಿಂದ ಹಿಡಿದು ಎಲ್ಲ ಬಗೆಯ ಕೆಲಸಗಳಲ್ಲಿ ಇವತ್ತು ಉತ್ತರ ಭಾರತೀಯರನ್ನು ಸಾಕುತ್ತಿರುವುದು ದಕ್ಷಿಣದ ರಾಜ್ಯಗಳು. ದಕ್ಷಿಣದ ರಾಜ್ಯಗಳು ಕೊಡುವ ತೆರಿಗೆಯ ಹಣದಿಂದ ಇಡೀ ಉತ್ತರ ಭಾರತದ ಜೀವನ ಕ್ರಮ ನಡೀತಾ ಇದೆ ಅನ್ನೋದನ್ನು ನಾವು ಬಹಳ ಧೈರ್ಯವಾಗಿ ಹೇಳಬೇಕಾಗ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣು ಶರಣಾರ್ಥಿ.